ಯೋಗೀಶ್ ಮಾಸ್ಟರ್ ಅಂತ ಹೇಳಿದ್ರೆ ಅವ್ರು ಏನು ಹೇಳಿದ್ರು ಕೂಡ ಕಾಂಟ್ರವರ್ಸಿ ಆಗುತ್ತೆ, ಅಥವಾ ಬೇಕು ಅಂತಲೇ ಅವರು ವಿವಾದಾತ್ಮಕವಾಗಿ ಮಾತನಾಡ್ತಾರೆ. ಯಾಕೆ ಬೇಕು ಅನ್ನೋದು ಒಂದು ವಾದ. ಸೊ ತಾವು ಏನು ಹೇಳ್ತೀರಾ ಇದ್ರ ಬಗ್ಗೆ? ಬೇಕು ಅಂತಾನೆ ಇದೆಲ್ಲ ಆಗುತ್ತಾ ಅಥವಾ ಅದಾಗದೇ ಆಗುತ್ತಾ? ಏನು ವಿಚಾರಧಾರೆಗಳವು? ಕೆಲವು ಸಲ ನನಗೆ ಗೊತ್ತಿರತ್ತೆ ಇವ್ರಿಗೆ ಇದು ಅರ್ಥವಾಗೋದಿಲ್ಲ, ಇವ್ರು ಬೇರೆ ಥರ ಅರ್ಥ ಮಾಡ್ಕೊಳ್ತಾರೆ ಅಂತ ನಂದು ನನಗೆ ಗೊತ್ತಿರತ್ತೆ, ಆದರೂ ಬರಿತೀನಿ. ಯಾಕೆಂತಂದರೆ ಅವ್ರಿಗೆ ಒಂದಲ್ಲ ಬೀಜ ಎಸೆಯುವುದನ್ನು ಎಸೆಯೋಣ, ಅವ್ರಿಗೆ ಒಂದಲ್ಲ ಒಂದು ದಿನ ಆ ಬೀಜ ಮೊಳಕೆ ಹೊಡಿತದೆ. ಅಂದರೆ ಈ ವಿಚಾರ ಅವರಿಗೆ ಅರ್ಥ ಆಗಬಹುದು ಅನ್ನುವಂತಹ ಒಂದು ಆಲೋಚನೆ. ಯಾತಕ್ಕೆ ಇದು ವಿವಾದ ಆಗತ್ತೆ ಅಂತಂದರೆ, ಎಲ್ಲರೂ ಮಾತನಾಡುವಂತಹ ರೀತಿಯಲ್ಲಿ ನಾವು ಮಾತನಾಡದೇ ಇದ್ದಾಗ, ಎಲ್ಲರೂ ಹೋಗುವಂತಹ ದಾರಿಯಲ್ಲಿ ನಾವು ಹೋಗದೇ ಇದ್ದಾಗ, ಬೇರೊಂದು ಭಿನ್ನ ದಾರಿಯನ್ನು ತಗೊಂಡಾಗ ಅವರಿಗೆ ಒಂದು ರೀತಿಯಲ್ಲಿ ವ್ಯತ್ಯಾಸವಾಗಿ ಕಾಣಿಸ್ತದೆ. ಮತ್ತು ಅವರ ಬೇರೆ ದಾರಿನಲ್ಲಿ ಹೋದಾಗ ನಾನು ಅವರ ವಿರುದ್ಧ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಆಗ್ತದೆ. ವಿರೋಧದ ನೆಲೆಗಟ್ಟುಗಳೆಲ್ಲವೂ ಕೂಡ ವಿವಾದದ ಮೂಲಗಳೇ ಆಗಿರ್ತವೆ. ವಿರೋಧದ ನೆಲೆಗಟ್ಟುಗಳೇ ವಿವಾದಗಳಿಗೆ ಮೂಲ ಕಾರಣ. ಎಲ್ಲರೂ ಹೋಗುವ ದಾರಿ ನನ್ನ ದಾರಿ ಆಗಿರ್ಲಿಕ್ಕಿಲ್ಲ, ಅದು ಅವರವ್ರ ವೈಯಕ್ತಿಕ. ಮತ್ತೆ ಈ ಎಲ್ಲರೂ ಹೋಗುವ ದಾರಿ ಅದು ಸ್ಥೂಲವಾಗಿರ್ತದೆ. ನಾನು ಹೇಳಿದ್ದ ನೀವು ಬರೋದು ನೀವೊಬ್ಬ ಮತ್ತೊಬ್ರು ಮಗದೊಬ್ರು ಎಲ್ಲರೂ ಹೋಗ್ತಾ ಇರೋದು. ಎಲ್ಲರೂ ಹೋಗ್ತಾ ಇದೀವಿ ಅಂತ ಕುರಿ ಹಿಂದಿನ ತರ ಕುರಿಗಳು ಅಂತ ಅವ್ರು ಅದನ್ನೇ ಎಚ್ಚರಿಸಿದ್ದು. ರಾಜಕೀಯವಾಗಿ ನೀವು ಕುರಿಗಳ ತರ ಯಾವುದೋ ಒಂದು ಪಕ್ಷದ ಹಿಂದೆಗಡೆ ಹೋಗ್ತಾ ಇದ್ದೀರಲ್ಲ ಅಂತ ದಡ್ರ ಅಂತ ನಿಸಾರ್ ಅಹಮದ್ ಬೈದಿರೋದು. ಇದು ಬರೀ ಒಂದು ಪಕ್ಷದ ಹಿಂದೆ ಹೇಳಿದ್ದಾರೆ ಅವರು. ಆದರೆ ಇದು ರಾಜಕೀಯದ ನಾಯಕರನ್ನ ವಿಡಂಬನೆ ಮಾಡಿಬಿಟ್ಟು ಅವರು ಹೇಳ್ತಾರೆ, ನಿಸಾರ್ ಅಹಮದ್, ಈ ರಾಜಕೀಯದ ರೀತಿಯಲ್ಲಿಯೇ ಧರ್ಮಗಳಾಗ್ತಾ ಇವೆ, ದೇಗುಲಗಳಾಗ್ತಾ ಇವೆ, ಸಂಘಟನೆಗಳಾಗ್ತಾ ಇವೆ. ಇವುಗಳೆಲ್ಲವೂ ಕೂಡ ಜನಗಳನ್ನು ಕುರಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಸ್ವತಂತ್ರವಾಗಿ ಆಲೋಚನೆ, ನೀನು ಹೇಗೆ ವಿಚಾರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇಲ್ಲ, ನೀನು ಏನನ್ನ ವಿಚಾರ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದಾರೆ. ಇದು ಸಮಸ್ಯೆ, ಇದು ವಿವಾದಗಳಿಗೆ ಕಾರಣ ಆಗ್ತದೆ. ಯಾರು ತಮ್ಮ ಹಿತಾಸಕ್ತಿಗಳಿಗೆ ಕೆಲವೊಂದು ವಿಷಯಗಳನ್ನು ಬಳಸಿಕೊಳ್ಳುವಾಗ ಅವುಗಳ ಒಗಟುಗಳನ್ನು ಬಿಡಿಸಿದ್ರೆ, ಅವುಗಳ ರಹಸ್ಯವನ್ನು ನಾವು ಬಿಡಿಸಿ ಇಟ್ಟುಬಿಟ್ರೆ ಅವರಿಗೆ ಆಘಾತವಾಗ್ತದೆ. ಆಗ ಅವರೇನು ಮಾಡ್ತಾರೆ, ಜನಗಳನ್ನು ಕೆರಳಿಸ್ತಾರೆ ಅಷ್ಟೇ. ಅದು ಯಾವಾಗಲೂ ಕೆರಳುವಿಕೆಗೆ ತುಂಬ ಸುಲಭ. ಫಾರ್ ಎವರಿ ಆ್ಯಕ್ಷನ್ ದೇರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋ ಹಾಗೆ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡೋದಿದೆಯಲ್ಲ, ಇಟ್ ಈಸ್ ವೆರಿ ಈಸಿ. ನಾನು ಏನೋ ಒಂದು ನಿಮ್ಗೆ ಅಂದಿದ್ರೆ ನೀನೇನು ಅನ್ನೋದು ಅಂತ ನೀವು ನನಗೆ ರಿಯಾಕ್ಟ್ ಮಾಡೋದು ಇಟ್ ಈಸ್ ವೆರಿ ಈಸಿ. ಆದರೆ ನಾನೇನೋ ಅಂದಾಗ ನೀವು ಈ ವ್ಯಕ್ತಿ ಯಾತಕ್ಕೆ ಹೀಗಲ್ತಾನೆ, ಏನು ಮಾಡ್ತಾನೆ ಅಂತ ಒಂದು ಆಲೋಚನೆ ಮಾಡಿ ನನ್ನನ್ನು ಅನುಕಂಪದಿಂದ ನೋಡಿ ನೀವು ರೆಸ್ಪಾಂಡ್ ಮಾಡ್ತಿರಲ್ಲ, ಯು ನೀಡ್ ಎ ಲಾಟ್ ಆಫ್ ಅರಿವು, ಅಧ್ಯಯನ, ಅನುಭವ, ಆಮೇಲೆ ಸಂಯಮ ಎಲ್ಲ ಬೇಕು. ಯು ನೀಡ್ ಎ ಲಾಟ್ ಆಫ್ ಎಫರ್ಟ್. ಹೌದು. ಇನ್ಸ್ಟೆಡ್ ಆಫ್ ರಿಯಾಕ್ಟ್ ಮಾಡುವ ಬದಲು ರೆಸ್ಪಾಂಡ್ ಮಾಡಲಿಕ್ಕೆ ನಿಮಗೆ ಕೋಪಿಸ್ಕೊಳ್ಳೋದು ಬಹಳ ಸುಲಭ. ಕೋಪಿಸ್ಕೊಳ್ಳುವಂಥ ಜಗಳ ಆಡುವಂಥ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರೋದು ಎಷ್ಟು ಎಫರ್ಟ್ ಹಾಕಬೇಕಲ್ಲ. ಹೌದು. ಇದು ಯಾಕೆ ನನಗೆ ನೆಗೆಟಿವ್ ಆಗಿ ರಿಮಾರ್ಕ್ಸ್ ಸಿಗ್ತದೆ, ನೆಗೆಟಿವ್ ಆಗಿ ನನ್ನ ಮೇಲೆ ವರ್ತಿಸ್ತಾರೆ ಅಂತಂದರೆ ತುಂಬ ಸಹಜ. ನಾನು ಏನೂ ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಹೌದು, ಪಾಪದ ಮನುಷ್ಯರ ಮನಸ್ಥಿತಿಯ ಚಿತ್ರವೇ ಇದು. ನಾನು ಒಂದು ಅರಿವನ್ನು ಹೊಂದಿರುವವನು, ನಾನು ಒಂದು ಅಧ್ಯಯನವನ್ನು ಹೊಂದಿರುವವನು, ನನಗೆ ಒಂದು ಪರಂಪರೆಯ ಹಿನ್ನೆಲೆ ಇದೆ. ಆ ಪರಂಪರೆಯನ್ನು ಪ್ರತಿನಿಧಿಸುವವನು ನಾನು ಹೇಗೆ ವರ್ತಿಸಬೇಕು, ನನಗೆ ನನ್ನ ವರ್ತನೆಗಳ ಬಗ್ಗೆ ನಿಗಾ ಇರುತ್ತೆ. ಹಾಗಾಗಿ ನಾನು ಅವರುಗಳಿಗೆ ಪ್ರತಿಯಾಗಿ ವರ್ತಿಸಲಿಕ್ಕೆ ಹೋಗಬಾರದು.